ಎಲ್ಲೋ ನಮಸ್ಕಾರ. ಇವತ್ತು ನಿಮ್ಮೆಲ್ಲರಿಗೂ ಹೊಸ ರೆಸಿಪಿನ ತೋರಿಸೋದಕ್ಕಂತ ಬಂದಿದ್ದೀನಿ. ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಫ್ಲೇವರ್ಡ್ ರೈಸ್. ಇದನ್ನು ವಿತಿನ್ ಒಂದು 5 ನಿಮಿಷದೊಳಗೇನೆ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಸಿ. ಬಿಗಿನರ್ಸ್ ಕೂಡ ಸಖತ್ತಾಗಿ ಮಾಡ್ಬೋದು. ಸೊ ಜಾಸ್ತಿ ತಡ ಮಾಡಿದೆ ರೆಸಿಪಿ ಏನು ಪ್ರೊಸೆಸ್ ಏನು ಅಂತ ನಿಮ್ಗೆ ತೋರಿಸ್ತೀನಿ, ನಡೀರಿ. ಫ್ಲೇವರ್ ರೈಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು, ಸ್ಟವ್ನ ಹಚ್ಕೋಬೇಕು. ಒಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ, ಅಥವಾ ತುಪ್ಪ, ಎಣ್ಣೆ ನಿಮ್ಮಿಷ್ಟ. ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಗಾರ್ಲಿಕ್ ಹಾಕ್ಕೊಂಡು ಅದನ್ನು ಬ್ರೌನ್ ಆಗೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ಳಿ. ನಾನಿಲ್ಲಿ ಒಬ್ಳಿಗೆ ಮಾಡ್ಕೋತಾ ಇರೋದ್ರಿಂದ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಆಮೇಲಿಂದ ಇವಾಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು ಮತ್ತು ಆರಿಗೇನೋ ಹಾಕ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ ಅಂದರೆ ಅದೇ ಪಿಜ್ಜಾ ಮೇಲೆ ಹಾಕ್ತಾರಲ್ವ ಅದು. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಿದ್ದೀನಿ. ನಾನು ಮಿಕ್ಸಾಗಿ ಜಾಸ್ತಿ ಹಾಕೋಬಿಟ್ಟೆ, ನೀವು ಸ್ಪೂನಲ್ಲಿ ಮೆಷರ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮಾಡಿಟ್ಕೊಂಡಿರೋ ರೈಸ್ನ ಹಾಕ್ಕೋಬೇಕು. ನೀವು ರೈಸು ಮಾಡಿ ಸ್ವಲ್ಪ ಆರಿದ್ರೆ ಉದುರಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಹಾಕಿದ್ರೆ ಸ್ವಲ್ಪ ಮೆತ್ತೆ ಆಗಿಬಿಡುತ್ತೆ. ಆಮೇಲಿಂದ ಮಿಕ್ಸ್ ಮಾಡಾದ್ಮೇಲಿಂದ ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಹುಳಿನ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯಲ್ಲಿ ಗಾರ್ನಿಷ್ ಮಾಡಿದ್ರೆ ನಿಮ್ಮ ಫ್ಲೇವರ್ಡ್ ರೈಸ್ ರೆಡಿ. ಆ್ಯಂಡ್ ಇದೇ ನನ್ನ ಮೀಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.